ಮಕ್ಕಳಿಗೆ ಪೊಲೀಸ್ ಠಾಣೆ ಹೇಗಿರುತ್ತೆ, ಪೊಲೀಸ್ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ಪೊಲೀಸರ ಕರ್ತವ್ಯಗಳು ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳಿಗಾಗಿ ವಿಶೇಷ ಪರಿಚಯ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ನೀವು ಬೇರೆ ಆಫೀಸ್ಗೆ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಈಗ ತಾಲೂಕು ಆಫೀಸ್ಗೆ ಹೋದ್ರೆ ಯಾವ ಸೆಕ್ಷನ್ ಹೋಗಬೇಕು ಏನು ಮಾಡಬೇಕು ನಿಮ್ಗೆ ಗೊತ್ತಾಗಲ್ಲ. ಬಟ್ ಪೊಲೀಸ್ ಸ್ಟೇಷನ್ ಹಂಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಟೇಬಲ್ ಯಾಕೆ ಮುಂದೆ ಇಡ್ತೀವಿ ಅಂತಂದ್ರೆ, ಈ ನೀವು ಬಂದ ತಕ್ಷಣ ನಮ್ಮವ್ರು ಕೇಳ್ತಾರೆ, ನೀವು ಕಣ್ಣು ಮುಂದೆ ಬರ್ತೀರಿ. ಯಾರು ನೋಡಿ ತಾಲೂಕು ಆಫೀಸಲ್ಲಿ ನೋಡಿದ್ರ, ಈ ಹೋಟ್ಲಿಗೆ ರಿಸೆಪ್ಷನಿಸ್ಟ್ ಇರ್ತಾರೆ, ಕೇಳ್ತಾರೆ ಯಾಕೆ ಬಂದ್ರಿ ಅಂತ. ಈ ತಾಲೂಕು ಆಫೀಸ್ ರಿಸೆಪ್ಷನಿಸ್ಟ್ ಇರ್ತಾರ ಎಲ್ಲೂ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಇಂಟರಾಕ್ಟ್ ಕ್ಲಬ್ ವತಿಯಿಂದ ಈ ವಿಶೇಷ ಕಾರ್ಯಕ್ರಮ ನಡೆಯಿತು. ಮಕ್ಕಳಿಗೆ ಒಂದು ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಒಂದು ನಾಲೆಡ್ಜ್ ಈಗಿಂದಲೇ ಬರಬೇಕು ಅಂತ ರೋಟ್ರಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಅದರ ಅಂಡರಲ್ಲಿ ಬರ್ತದೆ. ಒಂದು ಹೈಸ್ಕೂಲ್ ಮಕ್ಕಳಿಗೆ 18ರಿಂದ 20 ವರ್ಷದ ಮಕ್ಕಳು ಇಂಟರಾಕ್ಟ್ ಕ್ಲಬ್ಬಲ್ಲಿ ಇರ್ತಾರೆ. ಹೈಸ್ಕೂಲ್ ರೋಟ್ರ್ಯಾಕ್ಟ್ ಅಂದರೆ ಕಾಲೇಜ್ ಮಕ್ಕಳು 18ರಿಂದ 22 ವರ್ಷದ ಒಳಗಿನ ಮಕ್ಕಳಿಗೆ ಬರ್ತದೆ. ಇವುಗಳನ್ನ ಹೊಸದಾಗಿ ಮಾಡ್ಕೊಂಡಿದ್ದೀವಿ. ಮೊನ್ನೆ ಇನ್ಸ್ಟಾಲೇಷನ್ ಆಯಿತು. ನಮ್ಮ ರೋಟ್ರಿ ಇನ್ಸ್ಟಾಲೇಷನ್ ಥರನೇ ಇವರಿಗೆ ಇನ್ಸ್ಟಾಲೇಷನ್ ಮಾಡಿಸಿದ್ದೀವಿ. ರೋಟ್ರಿಯ ಒಂದು ಅಂಡರಲ್ಲಿ ಈ ಸಂಸ್ಥೆ 1 ವರ್ಷಕ್ಕೆ ಇವರಿಬ್ಬರು ಅಧ್ಯಕ್ಷರಾಗಿರ್ತಾರೆ, ಇವರೆಲ್ಲ ಸದಸ್ಯರಾಗಿರ್ತಾರೆ. ಜ್ಞಾನ ಭಾರತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಠಾಣೆಯ ವಿವಿಧ ವಿಭಾಗಗಳು, ಪೊಲೀಸ್ ಸಿಬ್ಬಂದಿಯ ಕರ್ತವ್ಯಗಳು ಹಾಗೂ ಪೊಲೀಸ್ ವ್ಯವಸ್ಥೆಯ ಕಾರ್ಯವೈಖರಿ ಕುರಿತು ಮಾಹಿತಿಯನ್ನ ಪಡ್ಕೊಂಡ್ರು. ಕ್ಯಾಮ್ರಾಗಳಿರೋದ್ರಿಂದ ಯಾರು ಬಂದ್ರು, ಯಾರು ಹೋದ್ರು, ಯಾರು ಏನು ಮಾಡ್ತಿದ್ರು ಅಂತೆಲ್ಲವೂ ತಿಳಿತದೆ. ಹೈ ಡೆಫಿನೇಷನ್ ಕ್ಯಾಮ್ರಾ ಇದೆ. ಇವನ್ ನಾನು ಏನು ಮಾತಾಡ್ತೀನಿ ಕೂಡ ರೆಕಾರ್ಡ್ ಆಗಿದೆ. ಯಾವಾಗ ಕ್ರೈಮ್ ನಂಬರ್ 300ಕ್ಕಿಂತ ಹೆಚ್ಚಾಗ್ತದೆ ಅವಾಗ ಈ ಸ್ಟೇಷನ್ ಕೇವಲ 70ರಿಂದ 100 ಕ್ರೈಮ್ ನಂಬರ್. ಅದು ಲೈಟ್ ಸ್ಟೇಷನ್, ಸಣ್ಣ ಸ್ಟೇಷನ್. ಈ ಸಂದರ್ಭದಲ್ಲಿ ಪಿಎಸ್ಐ ಅಭಿಷೇಕ್ ಅವರು ಮಕ್ಕಳಿಗೆ ಪೊಲೀಸ್ ಠಾಣೆಯ ಕಾರ್ಯನಿರ್ವಹಣೆ, ಪೊಲೀಸರ ಜವಾಬ್ದಾರಿ, ಸಾರ್ವಜನಿಕರೊಂದಿಗೆ ಪೊಲೀಸರ ಸಂಪರ್ಕ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರದ ಕುರಿತು ವಿವರವಾಗಿ ಮಾಹಿತಿ ನೀಡಿದರು. 7 ವರ್ಷಕ್ಕಿಂತ ಶಿಕ್ಷೆ ಅತಿ ಹೆಚ್ಚು ಇರುತ್ತೋ ಆ ಶಿಕ್ಷೆಗಳನ್ನ ಮಾತ್ರ ಇದನ್ನ ಬಳಸ್ತೀವಿ. ಇದನ್ನ ನಾವೇ ಮ್ಯಾಕ್ಸಿಮಮ್ 24 ಅವರ್ ಮಾತ್ರ. ಯಾರದೇ ಆರೋಪಿನ ಕರ್ಕೊಂಡ್ಬಂದ್ರೆ 24 ಗಂಟೆ ಮಾತ್ರವೇ ಆ ವ್ಯಕ್ತಿಯನ್ನ ಇಲ್ಲಿ ಬಂಧೀಕರಣ ಇಡುತ್ತದೆ. 24 ಗಂಟೆ ಏನಾದ್ಮೇಲೆ ಏನಾಗುತ್ತೆ, ಮ್ಯಾಜಿಸ್ಟ್ರೇಟ್, ನಮ್ಮ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇದ್ದು ಅವ್ರ ಮುಂದೆ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀವಿ. ನೋಡಿ ಸ್ವಾಮಿ, ಅವನು ಈ ಥರ ತಪ್ಪು ಮಾಡಿದೆ ಅಂತೇಳಿ. ತಪ್ಪು ಮಾಡಿದೆ ಅಂತ ನಾವು ಹೇಳಿದ್ಮೇಲೆ ಜಡ್ಜ್ ಏನಾದರೂ ಕನ್ವಿನ್ಸ್ ಆಗ್ತು ಅಂತಂದರೆ ಸೊ ಅವರನ್ನು ನಮ್ಮ ಅಫಿಷಿಯಲ್ ಚಿಕ್ಕಮಗಳೂರು ಜೈಲು ಏನಿದೆ ಅಲ್ಲಿಗೆ ಬಿಡ್ತಾರೆ. ಒಂದು ವೇಳೆ ನಮಗೆ ಪ್ರೊಸೀಜರ್ ಏನಾದರೂ ಅವನಿಂದ ಇನ್ನೂ ಪ್ರೊಸೀಜರ್ ಅಂತಂದರೆ ಸಾಮಾನ್ಯ ಚಿನ್ನ ಕದ್ದಿದ್ರೆ ಅಂತ ಅಂದ್ಕೊಳ್ಳಿ. ನಾವು ಆ ಚಿನ್ನನ 24 ಗಂಟೆ ಒಳಗೆ ರಿಕವರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 100 ಗ್ರಾಮ್ ಚಿನ್ನ ಕದ್ದಿರ್ತಾನೆ, ನಾವು ಅವನ್ನ ಕರ್ಕೊಂಡು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡೋಷ್ಟರೊಳಗಡೆ ಅದು ಮೀರಿರುತ್ತೆ 24 ಗಂಟೆ. ಅವಾಗ ನಾವೇನು ಮಾಡ್ತೀವಿ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ನೋಡಿ ಸ್ವಾಮಿ, ಈ ಥರ ಕಳ್ತನ ಮಾಡಿದ್ದಾನೆ. ಕಳ್ತನ ಮಾಡೋದ್ರಿಂದ ಅದನ್ನು ನಾವು ಆ ವಸ್ತುವನ್ನು ರಿಕವರಿ ಮಾಡ್ಕೊಬೇಕು. ಆದ್ದರಿಂದ ಆ ಟೈಮ್ನಲ್ಲಿ ನಮಗೆ ಇನ್ನೊಂದು 2 ದಿನ ಅವಕಾಶ ಕೊಡಿ ಅಂದಾಗ ಅವಾಗ ನಾವು ಸ್ಟೇಷನ್ಗೆ ಕರ್ಕೊಂಡ್ಬರ್ತೀವಿ ಎಕ್ಸೆಪ್ಷನ್ ಕಂಡೀಷನ್ಲಿ. ಮತ್ತು ನಮ್ಮಲ್ಲಿ 113 ಕೇಸ್ ಆಗ್ತದೆ ಅಂತಂದರೆ ಬರೀ ಕೇವಲ 10ರಿಂದ 15 ಕೇಸಲ್ಲಿ ಮಾತ್ರವೇ ನಾವು ಅರೆಸ್ಟ್ ಮಾಡೋದು. ಯಾಕೆ 15 ಅಂತಂದರೆ ಪೊಲೀಸ್ ಠಾಣೆಯ ವಾತಾವರಣವನ್ನ ಹತ್ತಿರದಿಂದ ಕಂಡ ಮಕ್ಕಳು ಪೊಲೀಸರ ಕಾರ್ಯವೈಖರಿ ಕುರಿತು ಕುತೂಹಲದಿಂದ ಪ್ರಶ್ನೆಗಳನ್ನ ಕೇಳಿ ತಮ್ಮ ಅನುಮಾನಗಳಿಗೆ ಉತ್ತರವನ್ನ ಪಡ್ಕೊಂಡ್ರು. ಕೆಲವರಿಗೆ ಪೊಲೀಸ್ ಕಂಡ್ರೆ ಹೆದರಿಕೆ ಇರುತ್ತೆ. ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಹೆದರುತ್ತಾರೆ. ಪೊಲೀಸರಿಗೆ ಮತ್ತು ಸಾರ್ವಜನಿಕರ ಮಧ್ಯೆ ಇರುವ ಸಂಬಂಧದ ಬಗ್ಗೆ ಹೇಗಿರಬೇಕು? ಈ ಕುರಿತು ನ್ಯೂಸ್ ಮಲ್ನಾಡ್ನೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇದು ನಮ್ಮ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು. ಮೊದಲು ಹೆದರಿಕೆ ಆಯಿತು, ಯಾರೋ ಗೊತ್ತಿರಲಿಲ್ಲ, ಏನೋ ಅಂತಲೂ ಗೊತ್ತಿರಲಿಲ್ಲ. ಆದರೆ ಬಂದಮೇಲೆ ಖುಷಿ ಆಯಿತು. ಅವ್ರು ನಮ್ಮ ಜೊತೆ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡಿದ್ರು, ನಮಗೂ ಖುಷಿ ಆಯಿತು. ಮತ್ತು ಪೊಲೀಸ್ ಇಲಾಖೆ ಒಂದು ಕಾರ್ಯವೈಖರಿಗಳನ್ನೆಲ್ಲ ತಿಳ್ಕೊಂಡ್ವಿ. ಚೆನ್ನಾಗಿತ್ತು ತುಂಬ ಎಕ್ಸ್ಪೀರಿಯೆನ್ಸ್. ಫುಲ್ ಎಲ್ಲ ಸ್ಟ್ರಿಕ್ಟಾಗಿರ್ತಾರೆ, ಫುಲ್ ಡಿಸಿಪ್ಲಿನ್ಡಾಗೇ ಇದ್ದರು. ಬಟ್ ನಮಗೆ ಇಲ್ಲಿ ಸ್ಟ್ರಿಕ್ಟಾಗೆಲ್ಲ ಮಾತಾಡಿಸ್ತಾರೆ. ಅಂದರೆ ನಮ್ಮ ಜೊತೆ ಅಷ್ಟು ಇಂಟರ್ಯಾಕ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಜೊತೆ ಚೆನ್ನಾಗಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಖುಷಿ ಆಯಿತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದಂತು. ಸರ್ ಹೇಳ್ದಾಗೆ ನಾವು ದಿನನಿತ್ಯ ಬೆಳಗ್ಗೆ ಸ್ಕೂಲಿಗೆ ಬಂದು ಸಂಜೆ ಹೋಗ್ತಿದ್ವಿ. ಆದಮೇಲೆ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವು ಇನ್ನೂ ವಿಷಯಗಳ ಬಗ್ಗೆ ಕಲೆಕ್ಟ್ ಮಾಡ್ಬೋದು. ಇದೊಂದ್ರ ಬಗ್ಗೆನೇ ಅಲ್ಲ, ಸರ್ ತುಂಬ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ಕೂಲು ಮತ್ತು ಟೀಚರ್ಸ್ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಕ್ವಶನ್ಸ್ ಕೇಳಿದಾಗ ಸಮಾಜದಲ್ಲಿ ಪೊಲೀಸರ ರೋಲು, ಅವರು ಮಾಡುವಂಥ ಕೆಲಸ, ಅವ್ರು ಏನೇನು ಮಾಡಬಹುದು, ಏನೇನು ಮಾಡ್ತಾರೆ, ಅದೆಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬ ಖುಷಿ ಆಯಿತು. ಮಕ್ಕಳಿಗೆ ಪೊಲೀಸ್ ವ್ಯವಸ್ಥೆಯ ಪರಿಚಯ ಮಾಡಿಸೋದು ಬಹಳ ಮುಖ್ಯ. ಪೊಲೀಸ್ ಠಾಣೆ ಅಂದ್ರೆ ಕೇವಲ ದೂರು ನೀಡೋ ಸ್ಥಳವಲ್ಲ, ಸಾರ್ವಜನಿಕರ ರಕ್ಷಣೆ ಮತ್ತು
ಕಾನೂನು ಸುವ್ಯವಸ್ಥೆ ಕಾಪಾಡುವ ಪ್ರಮುಖ ವ್ಯವಸ್ಥೆ ಎಂಬ ಅರಿವು ಮಕ್ಕಳಲ್ಲಿ ಮೂಡಬೇಕು. ಈ ಒಂದು ಉದ್ದೇಶದಿಂದಲೇ ಇಂಟರಾಕ್ಟ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಕ್ಕಳಿಗೆ ಪೊಲೀಸರೊಂದಿಗೆ ನೇರವಾಗಿ ಸಂವಹನ ನಡೆಸುವ ಅವಕಾಶ ಸಿಕ್ಕಿರೋದು ಸಂತಸದ ವಿಷಯ ಎಂದು ಸುಬ್ರಹ್ಮಣ್ಯ ಅಂಬಲಮನೆ ತಿಳಿಸಿದರು. ಅಂದರೆ ದಿನ ಬೆಳಗಾದರೆ 9:30ರಿಂದ ಸಂಜೆ 4:30ವರೆಗೆ ಮಕ್ಕಳು ಪಾಠ ಕೇಳ್ತಾರೆ. ಬಟ್ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ. ಒಂದು ನಮ್ಮ ಶೃಂಗೇರಿ ತಾಲೂಕಿನ ಸ್ಟೇಷನ್ನಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ತುಂಬ ಹೆಂಗಿದ್ದಾರೆ, ಅವ್ರ ಜೊತೆ ಮಾತುಕತೆ, ಒಂದಷ್ಟು ಕ್ವಶನ್ಗಳನ್ನು ಕೇಳಿದ್ದಾರೆ. ಅವರಿಂದ ತುಂಬ ಒಳ್ಳೆಯ ನಿರೀಕ್ಷಿತ ಉತ್ತರವೂ ಸಿಕ್ಕಿದೆ ಮಕ್ಕಳಿಗೆ ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿದ್ದಾರೆ ಮಕ್ಕಳು. ಮಕ್ಕಳೇ ತುಂಬ ಕ್ವಶನ್ಗಳನ್ನು ಕೇಳಿದ್ದಾರೆ. ಅಭಿಷೇಕ್ ಸರು ತುಂಬ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಅಂತಲೇ ಅಲ್ಲ, ಇವನ್ ನಮಗೂ ಕೂಡ ಈಗ ಮೇಡಮ್ಮು ಸ್ಟೇಷನ್ ಒಳಗೆ ಬರುವಾಗ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಅಂತಂದರು. ನನಗೂ ಕೂಡ ಫಸ್ಟ್ ಟೈಮ್ ಸ್ಟೇಷನಿಗೆ ಬರುವಾಗ ಭಯ ಇತ್ತು, ಸ್ವಲ್ಪ ಭಯ. ಸ್ಟೇಷನ್ ಅಂದರೆ ಏನೋ ಒಂದು ಭಯ ಇರ್ತದೆ, ಮಕ್ಕಳಿಗಂತೂ ತುಂಬ ಇರ್ತದೆ. ಎಲ್ಲ ಮಕ್ಕಳು ಕೂಡ ಫಸ್ಟ್ ಟೈಮ್ ಬಂದಿದ್ದಾರೆ ಅಂತ ಅಂದ್ಕೊಂಡು ಒಂದು ಹೊಸ ಎಕ್ಸ್ಪೀರಿಯನ್ಸು, ಆ ಭಯ ನಿವಾರಣೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಒಟ್ಟಿನಲ್ಲಿ ಪುಸ್ತಕದ ಜ್ಞಾನದ ಜೊತೆಗೆ ಪ್ರಾಯೋಗಿಕ ಅನುಭವವನ್ನ ಮಕ್ಕಳಿಗೆ ನೀಡಿದ ಈ ಕಾರ್ಯಕ್ರಮ ಪೊಲೀಸ್ ವ್ಯವಸ್ಥೆಯ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.